ರಾಜ್ಯ ಕಮಲಪಾಳ್ಯದಲ್ಲಿ ಬಣಬಡಿದಾಟ ಮುಂದುವರೆದಿದೆ. ರೆಬಲ್ಸ್ ಶಾಸಕರು ವರ್ಸಸ್ ಬಿಜೆಪಿ ರಾಜ್ಯಾಧ್ಯಕ್ಷರ ಮಧ್ಯೆ ಫೈಟ್ ಜೋರಾಗಿದೆ. ರಾಜ್ಯ ಕಮಲಪಾಳ್ಯದಲ್ಲಿ ಬಣಬಡಿದಾಟ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗ ರೆಬಲ್ಸ್ ಶಾಸಕರು ವರ್ಸಸ್ ಬಿಜೆಪಿ ರಾಜ್ಯಾಧ್ಯಕ್ಷರ ನಡುವೆ ಒಂದು ಫೈಟ್ ಜೋರಾಗ್ತಾ ಇದೆ. ಹಿಂದಿನಿಂದಲೂ ಕೂಡ ರೆಬಲ್ಸ್ ಶಾಸಕರು ಹಾಗೆ ರಾಜ್ಯಾಧ್ಯಕ್ಷರ ಈ ನಡುವಿನ ಫೈಟ್ ಯಾವಾಗಲೂ ಕೂಡ ಜೋರಾಗಿನೇ ಹೈಕಮಾಂಡ್ ಮಟ್ಟಕ್ಕೆ ತಲುಪಿತ್ತು. ವಿಜೇಂದ್ರ ನಾಯಕತ್ವದ ಬಗ್ಗೆ ಯತ್ನಾಳ್ ಮತ್ತು ಟೀಮ್ ಫೈರಿಂಗ್ ನಡೆಸಿದ್ದಾರೆ. ಪ್ರಮುಖವಾಗಿ ವಿಜೇಂದ್ರ ನಾಯಕತ್ವವನ್ನ ನಾವು ಒಪ್ಪಲ್ಲ ಎಂತ ಇರುವಂತಹ ರೆಬಲ್ಸ್ ವಿರುದ್ಧ ಬಿಜೆಪಿ ರೆಬಲ್ಸ್ ವಿರುದ್ಧ ಮತ್ತೊಂದು ಸುತ್ತಿನ ಸಮರಕ್ಕೆ ಈಗ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಬಿಜೆಪಿ ರೆಬಲ್ಸ್ ವಿರುದ್ಧ ಮತ್ತೊಂದು ಸುತ್ತಿನ ಸಮರಕ್ಕೆ ರೆಡಿ. ಈಗ ವಿಜೇಂದ್ರ ಬಳಗ ಮತ್ತೊಂದು ಸುತ್ತಿನ ಸಮರಕ್ಕೆ ಮುಂದಾಗಿದ್ದಾರೆ. ವಿಜೇಂದ್ರ ಮತ್ತು ಟೀಮ್ನಿಂದ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ. ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸೋದಕ್ಕೆ ವಿಜೇಂದ್ರ ತಂಡ ಮುಂದಾಗ್ತಾ ಇರುವಂತದ್ದು. ಜನವರಿ 25ರಂದು ಬಿಎಸ್ ಯಡಿಯೂರಪ್ಪನವರ ಆಪ್ತರು ಮಾಜಿ ಶಾಸಕರು ಸಚಿವರ ಸಭೆಯನ್ನ ಕರೆಯಲಾಗಿದೆ. ಮತ್ತೊಂದು ಸುತ್ತಿನ ಸಭೆಗೆ ಸಜ್ಜಾಗ್ತಾ ಇದೆ. ಪ್ರಮುಖವಾಗಿ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಬಿಸಿ ಪಾಟೀಲ್, ಜಿ ಸೋಮಶೇಖರ್ ರೆಡ್ಡಿ ಸೇರಿ ಪ್ರಮುಖರಿಂದ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇರುವಂತದ್ದು. ಒಂದ್ ಕಡೆ ತಿಳಿದಿದೆ, ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಬಿಸಿ ಪಾಟೀಲ್, ಜಿ ಸೋಮಶೇಖರ್ ರೆಡ್ಡಿ ಇವರೆಲ್ಲರೂ ಕೂಡ ಬಿಎಸ್ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತವರು. ಒಟ್ಟಾರೆಯಾಗಿ ರಾಜ್ಯ ಕಮಲಪಾಳ್ಯದಲ್ಲಿ ಬಡಬಡಿದಾಟ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಇದರ ಜೊತೆಗೆ ಶೀಘ್ರದಲ್ಲೇ ನಾಯಕತ್ವದ ಚುನಾವಣೆಯ ಹಿನ್ನೆಲೆಯಲ್ಲಿ ಸಮಾಲೋಚನೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಯಾಕಂದ್ರೆ ಹೈಕಮಾಂಡ್ ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಮರು ಚುನಾವಣೆಯ ವಿಚಾರವಾಗಿ ರೆಬಲ್ಸ್ಗಳು ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ವಿಜೇಂದ್ರ ಬಣದವರು ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ಚುನಾವಣೆಯ ಮುಖಾಂತರವಾಗಿ ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಆಯ್ಕೆಯ ವಿಚಾರವಾಗಿ ಒಗ್ಗಟ್ಟಿನ ಬಲ ಪ್ರದರ್ಶನ ತೋರಿಸಬೇಕು ಅನ್ನುವ ಮುಖಾಂತರವಾಗಿ ಈಗ ಮುಂದಾಗಲಾಗಿದೆ. ಆದರೆ ಈ ಬಾರಿಯ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರವಾಗಿ, ಯಾಕಂದ್ರೆ ಚುನಾವಣೆ ನಡೆಸಿ ಆಯ್ಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದರಿಂದ ಪಕ್ಷದಲ್ಲಿ ಯಾರ ಪರವಾಗಿ ಅತಿ ಹೆಚ್ಚಾಗಿ ಒಲವಿದೆಯೋ ಅವರು ಚುನಾವಣೆಯಲ್ಲಿ ಗೆಲ್ತಾರೆ. ಆದ್ರೆ ಹಿಂದೆ ಬಿಎಸ್ ಯಡಿಯೂರಪ್ಪನವರು ತಮ್ಮ ಮಗನನ್ನೇ ರಾಜ್ಯಾಧ್ಯಕ್ಷ ಮಾಡಬೇಕು ಅನ್ನುವಂತ ಅಹವಾಲನ್ನ ಹೈಕಮಾಂಡ್ ನಾಯಕರು ಸ್ವೀಕಾರ ಮಾಡಿ ಈಗ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ಅವರಿದ್ದಾರೆ. ಆಯ್ತು, 1 ವರ್ಷ ಸದ್ಯದ ಮಟ್ಟಿಗೆ. ಆದ್ರೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ವಿಜೇಂದ್ರ ಮತ್ತು ಟೀಮ್ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಬಿಎಸ್ ಯಡಿಯೂರಪ್ಪನವರು ರಾಜ್ಯ ಪ್ರವಾಸದ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಪಕ್ಷ ಚಟುವಟಿಕೆ ಮಾಡುವವರ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ನೀಡಲಾಗ್ತಾ ಇರುವಂತದ್ದು. ಪಕ್ಷ ವಿರೋಧಿ ಚಟುವಟಿಕೆ ಹಾಗೆ ಲೋಕಲ್ ಬಾಡಿ ಎಲೆಕ್ಷನ್ ಬಗ್ಗೆ ಸಭೆಯನ್ನ ನಡೆಸೋದಕ್ಕೆ ಬಿಎಸ್ ಯಡಿಯೂರಪ್ಪನವರು ರಾಜ್ಯ ಪ್ರವಾಸದ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸ್ತಾ ಇದೆ ಬಣ. ಒಟ್ಟಾರೆಯಾಗಿ ಈಗ ಸ್ಥಳೀಯ ಮಟ್ಟದ ಚುನಾವಣೆಗಳಾಗಬೇಕಾಗಿದೆ. ಅಲ್ಲೂ ಕೂಡ ತಳಮಟ್ಟದಿಂದ ತಮ್ಮ ಪಕ್ಷವನ್ನ ಸಂಘಟಿಸಿಕೊಂಡು ಹೋಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಎಸ್ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇನ್ನು ಪಕ್ಷ ವಿರೋಧಿ ಚಟುವಟಿಕೆ, ಲೋಕಲ್ ಬಾಡಿ ಎಲೆಕ್ಷನ್ ಬಗ್ಗೆ ಸಭೆಯನ್ನ ನಡೆಸೋದು ಕೂಡ ಮುಂದಾಗಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಹೈಕಮಾಂಡ್ಗೆ ಯಾರ್ಯಾರು ಪಕ್ಷ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾರೋ, ಯಾರ್ಯಾರು ಕೆಲವೊಂದಿಷ್ಟು ಗುಂಪುಗಳನ್ನ ಕಟ್ಟಿಕೊಂಡು ಸಭೆಗಳನ್ನ ಮಾಡ್ತಾರೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಮನ ಹರಿಸೋದಕ್ಕೆ ಮುಂದಾಗಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ರಾಜ್ಯ ಕಮಲಪಾಳ್ಯದಲ್ಲಿ ಬಣಬಡಿದಾಟ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಯಾವಾಗ ಹೊಸ ರಾಜ್ಯಾಧ್ಯಕ್ಷರ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ನಡೆಸಲಾಗುತ್ತೆ ಅಂತ ತಿಳಿತೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ಹೊಸ ಬೆಳವಣಿಗೆಗಳಾಗ್ತಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ರೂಪಾ, ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಅಧ್ಯಕ್ಷರ ಸ್ಥಾನಕ್ಕೆ ಸಾಕಷ್ಟು ಒಂದು ಪೈಪೋಟಿನೇ ನಡೀತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗಲೇ ವಿಜೇಂದ್ರ ಅಂಡ್ ಟೀಮ್ ಮತ್ತೆ ಯತ್ನಾಳ್ ಅಂಡ್ ಟೀಮ್ ಅವರು ಕೂಡ ಎರಡೆರಡು ಬಣಗಳಾಗಿ ವಿಂಗಡಣೆ ಆಗಿದೆ. ಇವೆರಡು ಬಣಗಳ ಒಂದು ಮಧ್ಯೆಯೂ ಕೂಡ ಒಂದು ಸಾಕಷ್ಟು ವಾಗ್ಯುದ್ಧವು ಕೂಡ ದಿನದಿಂದ ದಿನಕ್ಕೆ ತಾರಕಕ್ಕೆ ಹೇರ್ತಾ ಇರುವಂಥದ್ದು. ಈ ಒಂದು ಬಣಕ್ಕೆ, ಈ ಒಂದು ವಿರೋಧಗಳಿಗೆ, ವಾಗ್ದಾಳಿಗಳಿಗೆ ಎಷ್ಟೇ ಬ್ರೇಕ್ ಹಾಕಬೇಕು ಅಂತೇಳಿ ಹೈಕಮಾಂಡ್ ನಾಯಕರು ಕೂಡ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು. ಅವರ ಒಂದು ಪ್ರಯತ್ನವೂ ಕೂಡ
ವಿಫಲವಾಗ್ತಾ ಇದೆ. ಎಲ್ಲ ಒಂದ್ ಕಡೆ ಒಂದಿಷ್ಟು ಕಾಲ ಮಾತ್ರ ಸೈಲೆಂಟ್ ಆಗ್ತಾರೆ. ಅದಾದ ನಂತರ ಮತ್ತೆ ಇದೀಗ ಒಬ್ಬರ ಮೇಲೆ ಒಬ್ರು ಪ್ರತ್ಯಾರೋಪವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆಯಿಂದಲೂ ಕೂಡ ವಿಜೇಂದ್ರ ಇರ್ಬೋದು, ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, 3 ಜನರು ಕೂಡ ಒಬ್ಬರ ಮೇಲೆ ಒಬ್ರು ಏಕವಚನದಲ್ಲಿ ವಾಗ್ದಾಳಿಯನ್ನು ಕೂಡ ಈಗ ಸದ್ಯ ನಡೆಸ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯತ್ನಾಳ್ ಟೀಮ್ ಅವರು ಕೂಡ ಫುಲ್ ಆಕ್ಟಿವ್ ಆಗಿ ಅವರು ಕೂಡ ಸಭೆ ಮೇಲೆ ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಈಗಾಗಲೇ ಅಧ್ಯಕ್ಷರನ್ನು ಚುನಾವಣಾ ಮೂಲಕ ಆಯ್ಕೆ ಮಾಡಲಾಗುತ್ತೆ ಅಂತೇಳಿ ಹೈಕಮಾಂಡ್ ನಾಯಕರು ಘೋಷಣೆ ಮಾಡಿದ್ದಾರೆ. ಅದು ರಾಜ್ಯಕ್ಕೂ ಕೂಡ ಅನ್ವಯಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಅವರು ಕೂಡ ಚುನಾವಣೆಯನ್ನು ಎದುರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ವಿಜೇಂದ್ರ ಅಂಡ್ ಯತ್ನಾಳ್ ಟೀಮ್ ಅವರು ಕೂಡ ಸಾಕಷ್ಟು ಒಂದು ಸರ್ಕಸ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು. ಇದರ ಜೊತೆಗೇನೆ ನಿನ್ನೆಯೂ ಕೂಡ ಏನು ವಿಜೇಂದ್ರ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಾಜಿ ಸಚಿವರು ಮತ್ತೆ ಶಾಸಕರು ಕೂಡ ಒಂದು ಸುತ್ತಿನ ಸಭೆಯನ್ನು ಕೂಡ ನಡೆಸಿರುವಂತದ್ದು. ಆ ಒಂದು ಸಭೆಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಬಾರಿ ಅವರು ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಕೂಡ ಹೇರಿದ್ರು. ವಿಜೇಂದ್ರ ಮತ್ತೆ ರಮೇಶ್ ಜಾರಕಿಹೊಳಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಅವರ ಒಂದು ವರ್ತನೆಯಿಂದ, ಅವರ ಒಂದು ಈ ರೀತಿಯಾದಂತಹ ಚಟುವಟಿಕೆಗಳಿಂದ ಪಕ್ಷಕ್ಕೂ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಬಹಿರಂಗವಾಗಿನೇ ನಾಯಕರ ವಿರುದ್ಧವಾಗಿ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ. ಇದರಿಂದ ಪಕ್ಷಕ್ಕೆ ಸಾಕಷ್ಟು ಒಂದು ಮುಜುಗರವು ಕೂಡ ಉಂಟಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೈಕಮಾಂಡ್ ನಾಯಕರ ಒಂದು ಗಮನಕ್ಕೂ ಕೂಡ ತಂದಿದ್ರು. ಅದರಂತೆಯೂ ಕೂಡ ನಿನ್ನೆಯೂ ಕೂಡ ಸಭೆ ನಡೆಸಿ ಆ ಒಂದು ಸಭೆಯಲ್ಲೂ ಕೂಡ ಯತ್ನಾಳ್ ಟೀಮ್ ಅವರ ವಿರುದ್ಧವೂ ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಈ ಬಿಜೆಪಿಯ ಒಂದು ಪಕ್ಷದಲ್ಲಿ ವಿಜೇಂದ್ರ ಅವರ ಒಂದು ನಾಯಕತ್ವದಲ್ಲಿನೇ ಮುಂದಿನ ಚುನಾವಣೆಯನ್ನು ಕೂಡ ಎದುರಿಸಬೇಕಾಗುತ್ತೆ. ಅವರ ಒಂದು ನಾಯಕತ್ವವನ್ನು ಎಲ್ಲರೂ ಕೂಡ ಒಪ್ಕೋಬೇಕು. ಅವರ ಒಂದು ನಾಯಕತ್ವದಲ್ಲಿನೇ ಮುಂದಿನ ಒಂದು ರಾಜಕೀಯ ಚಟುವಟಿಕೆಗಳನ್ನು ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಖಡಕ್ ಆದ ಒಂದು ವಾರ್ನಿಂಗ್ ಅನ್ನು ಕೂಡ ನಿನ್ನೆ ರೇಣುಕಾಚಾರ್ಯ ಅವರು ಕೊಟ್ಟಿದ್ರು. ಅದಾದ ನಂತರ ಆ ಒಂದು ಸಭೆಯಲ್ಲೂ ಕೂಡ ಈಗಾಗಲೇ ತೀರ್ಮಾನ ಮಾಡಿದಂತೆ ಈಗಾಗಲೇ ಸಾಕಷ್ಟು ಬಾರಿ ಯತ್ನಾಳ್ ಟೀಮ್ ಅವರ ವಿರುದ್ಧವೂ ಕೂಡ ಹೈಕಮಾಂಡ್ ನಾಯಕರಿಗೆ ದೂರನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಮತ್ತೊಮ್ಮೆ ಹೈಕಮಾಂಡ್ ನಾಯಕರ ಭೇಟಿಗೆ ಈಗಾಗಲೇ ಸಮಯವನ್ನು ಕೂಡ ಕೇಳಿರುವಂತದ್ದು. ಅದಕ್ಕೂ ಮುನ್ನ ಇದೇ ಜನವರಿ 25ರಂದು ಯಾರೆಲ್ಲ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು ಅವರೆಲ್ಲರೂ ಕೂಡ ಮತ್ತೊಂದು ಸುತ್ತಿನ ಸಭೆಯನ್ನು ಮಾಡಿ ಆ ಒಂದು ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಯಾಕಂತಂದ್ರೆ ಈಗಾಗಲೇ ಅವರು ದಾವಣಗೆರೆಯಲ್ಲೂ ಕೂಡ ಒಂದು ಬೃಹತ್ ಆದ ಸಮಾವೇಶವನ್ನು ಮಾಡಬೇಕು, ತಮ್ಮ ಒಂದು ಬಲಾಬಲವನ್ನು ಕೂಡ ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೂಡ ಈಗಾಗಲೇ ರೇಣುಕಾಚಾರ್ಯ ಮತ್ತೆ ಅದರಲ್ಲಿರ್ತಕ್ಕಂಥ ಒಂದಿಷ್ಟು ನಾಯಕರು ಕೂಡ ಹೇಳಿರುವಂತದ್ದು. ಅದರಂತೆಯೂ ಕೂಡ ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಕಾಲ ಚರ್ಚೆಯಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಜೊತೆಗೆ ಹೈಕಮಾಂಡ್ ನಾಯಕರಿಗೆ ಭೇಟಿಗೆ ಈಗಾಗಲೇ ಸಮಯ ಕೇಳಿರುವಂತದ್ದು. ಹೈಕಮಾಂಡ್ ನಾಯಕರ ಒಂದು ಭೇಟಿಯ ಸಂದರ್ಭದಲ್ಲೂ ಕೂಡ ಅವರಿಗೆ ಪ್ರಸ್ತುತ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಏನು ಈ ಎಲ್ಲಾ ರಾಜಕೀಯ ಬೆಳವಣಿಗೆಗಳನ್ನು ಮತ್ತೆ ಪಕ್ಷಕ್ಕೆ ಯಾವ ರೀತಿಯಾದಂತಹ ಡ್ಯಾಮೇಜ್ ಆಗ್ತಾ ಇದೆ, ಕಾರ್ಯಕರ್ತರಿಗೆ ಯಾವ ಸಂದೇಶ ಹೋಗ್ತಾ ಇದೆ ಅಂತಕ್ಕಂಥ ಎಲ್ಲಾ ವಿಷಯವನ್ನು ಕೂಡ ಹೈಕಮಾಂಡ್ ನಾಯಕರ ಒಂದು ಗಮನಕ್ಕೆ ತಂದು ಯತ್ನಾಳ್ ಅಂಡ್ ಟೀಮ್ ಅವರ ವಿರುದ್ಧವಾಗಿ ಕಠಿಣವಾದಂತಹ ಒಂದು ಕ್ರಮ ಜರುಗಿಸಲೇಬೇಕು ಅಂತಕ್ಕಂಥ ಒತ್ತಡವನ್ನು ಹೇರುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ರೂಪ ಎಸ್, ಇದ್ರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ಸದ್ಯದ ಮಟ್ಟಿಗೆ ಬಿಜೆಪಿ ಪಾಳೆಯದಲ್ಲಿ ಆದಷ್ಟು ಪ್ರಯತ್ನ ಪಡ್ಲಾಗ್ತಾ ಇದೆ. ಯಡಿಯೂರಪ್ಪನವರ ಬೆಂಬಲಿಗರು, ಅದ್ರ ಜೊತೆಗೆ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರು ಒಂದು ಕಡೆ ವಿಜೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬೇಕು ಅಂತ, ಇದರ ಜೊತೆಗೆ ತಳಮಟ್ಟದಿಂದಲೂ ಕೂಡ ಬಿಜೆಪಿ ಪಕ್ಷವನ್ನ ಬಲಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ರಾಜ್ಯ ಪ್ರವಾಸವನ್ನ ಕೈಗೊಳ್ಳೋದಕ್ಕೆ ಯಡಿಯೂರಪ್ಪನವರು ಮುಂದಾಗ್ತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರ ಬಲ ಇರುವವರೆಗೂ ಕೂಡ ಸದ್ಯಕ್ಕೆ ವಿಜೇಂದ್ರ ಅವರಿಗೆ ಸ್ವಲ್ಪ ಟೆನ್ಷನ್ ಇಲ್ಲ. ಆದ್ರೆ ಈ ಬಾರಿ ಹಾಗಿಲ್ಲ, ಯಾಕಂದ್ರೆ ರೆಬಲ್ಸ್ ಗಳು ಫುಲ್ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ರೇಣುಕಾ, ಈ ರೆಬಲ್ಸ್ ಗಳ ಆಟದ ಮುಂದೆ ಯಡಿಯೂರಪ್ಪನವರ ಆಟ ನಡೆಯುತ್ತಾ ಅಥವಾ ಏನು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಖಂಡಿತವಾಗ್ಲೂ ರೂಪ, ಏನು ಸದ್ಯದ ಮಟ್ಟಿಗೆ ಎರಡೂ ಬಣಗಳು ಕೂಡ ತಮ್ಮ ಒಂದು ಬಲಾಬಲವನ್ನು ಪ್ರದರ್ಶಿಸಬೇಕು. ಹೈಕಮಾಂಡ್ ನಾಯಕರಿಗೆ ನಮ್ಮ ಕಡೆಯೂ ಕೂಡ ನಾಯಕರ ಬೆಂಬಲ ಇದೆ, ನಮಗೂ ಕೂಡ ಶಕ್ತಿ ಇದೆ, ಮುಂದಿನ ಒಂದು ನಾಯಕತ್ವವನ್ನು ವಹಿಸಿಕೊಳ್ಳುವಂತ ಒಂದು ಶಕ್ತಿ ನಮ್ಮ ಹತ್ರ ಕೂಡ ಇದೆ ಅಂತಕ್ಕಂಥ ಒಂದು ತೋರಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಯತ್ನಾಳ್ ಅಂಡ್ ಟೀಮ್ ಅವರು ಕೂಡ ಈಗಾಗಲೇ ಒಂದು ವಕ್ ವಿರುದ್ಧ ಹೋರಾಟವನ್ನು ಇಟ್ಕೊಂಡು ಕೂಡ ರಾಜ್ಯದಾದ್ಯಂತ ಪ್ರವಾಸ ಮಾಡಿದರೆ, ಒಂದಿಷ್ಟು ಸಮಾವೇಶಗಳನ್ನು ಕೂಡ ಮಾಡಿರುವಂಥದ್ದು. ಅದರಂತೆಯೇ ಮುಂದಿನ ದಿನಗಳಲ್ಲೂ ಕೂಡ ಅವರು ಕೂಡ ದಾವಣಗೆರೆ ಒಂದು ಬೃಹತ್ ಆದ ಸಮಾವೇಶವನ್ನು ಕೂಡ ಮಾಡಬೇಕು. ಆ ಮೂಲಕ ತಮ್ಮ ಒಂದು ಪರವಾಗಿ ಸಾಕಷ್ಟು ನಾಯಕರು ಇದ್ದಾರೆ, ತಮ್ಮ ಒಂದು ನಾಯಕತ್ವವನ್ನು ಒಪ್ಪಿಕೊಳ್ಳುವಂತಹ ನಾಯಕರು ಕೂಡ ನಮ್ಮ ಬಳಿ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಬಣದಲ್ಲಿ ಇರ್ತಕ್ಕಂಥ ಒಬ್ಬರಿಗೆ ರಾಜ್ಯಾಧ್ಯಕ್ಷನ ಒಂದು ಪಟ್ಟವನ್ನು ಕೊಡಲೇಬೇಕು ಅನ್ನಕ್ಕಂಥ ಒಂದಿಷ್ಟು ಸೂಚನೆ ಈ ಮೂಲಕ ಸಮಾವೇಶಗಳ ಮೂಲಕ ರವಾನೆ ಮಾಡಬೇಕು ಅಂತೇಳಿ ಕೂಡ ಈಗಾಗಲೇ ಅವರು ಕೂಡ ತಯಾರಿ ಮಾಡ್ಕೋತಾ ಇರುವಂಥದ್ದು. ಅದರಂತೆಯೂ ಕೂಡ ವಿಜಯೇಂದ್ರ ಅವರು ಕೂಡ ತಮಗೆ ಸಿಕ್ಕಂತಹ ಒಂದು ಈ ಒಂದು ರಾಜ್ಯಾಧ್ಯಕ್ಷರ ಪಟ್ಟವನ್ನು ಉಳಿಸ್ಕೊಂಡು
ಹೋಗ್ಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅವರು ಕೂಡ ಬೂತ್ ಮಟ್ಟದಲ್ಲಿ ಮತ್ತೆ ಎಲ್ಲಾ ರಾಜ್ಯದ ಪ್ರವಾಸ ನಾನು ಮಾಡ್ತೇನೆ, ಅಲ್ಲಿನ ಪಕ್ಷ ಸಂಘಟನೆಯನ್ನು ಕೂಡ ಮಾಡ್ತೀನಿ, ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತೀನಿ, ಹಿರಿಯ ನಾಯಕರನ್ಗೂ ಕೂಡ ಅವ್ರಿಗೂ ಕೂಡ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಜವಾಬ್ದಾರಿಯನ್ನು ವಹಿಸ್ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಅದರಂತೆಯೂ ಕೂಡ ಈಗಾಗಲೇ ವಿಜಯೇಂದ್ರ ಅವರು ಕೂಡ ಫುಲ್ ಆಕ್ಟಿವ್ ಆಗಿ ಇಡೀ ರಾಜ್ಯದಾದ್ಯಂತ ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಒಂದಿಷ್ಟು ಸಮಾವೇಶಗಳು ಮತ್ತೆ ಒಂದಿಷ್ಟು ಸಭೆಗಳ ಮೂಲಕ ತಮ್ಮ ಒಂದು ಬಲವನ್ನು ಕೂಡ ಈಗ ಸದ್ಯ ಅವರು ಕೂಡ ಪ್ರದರ್ಶನ ಮಾಡ್ತಾ ಇರುವಂತದ್ದು. ಹೇಗಾದ್ರೂ ಮಾಡಿ ತಾವು ಮುಂದಿನ ಒಂದು ಇನ್ ಕೇಸ್ ಏನಾದರೂ ರಾಜ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಒಂದು ಸ್ಥಾನಕ್ಕೆ ಚುನಾವಣೆ ಆದ್ರೆ ಅವರ ಪರವಾಗಿ ಯಾರೆಲ್ಲ ನಿಲ್ತಾರೆ ಮತ್ತೆ ಅವರ ಒಂದು ಬೆಂಬಲಕ್ಕೆ ಯಾರೆಲ್ಲ ಬರ್ತಾರೆ ಅಂತಕ್ಕಂಥ ತಮ್ಮ ಒಂದು ಬಲವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ತೋರಿಸುವ ಒಂದು ನಿಟ್ಟಿನಲ್ಲೂ ಕೂಡ ಅವರು ಕೂಡ ಈಗಾಗಲೇ ಸದ್ಯ ರಾಜ್ಯದಾದ್ಯಂತ ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದಾರೆ, ಆಕ್ಟಿವ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಮಾಜಿ ಸಿಎಂ ಆದಂತಹ ಯಡಿಯೂರಪ್ಪನವರು ಕೂಡ ಈಗಾಗಲೇ ಹೇಳಿರುವಂತದ್ದು ಅವರು ಕೂಡ ರಾಜ್ಯ ಪ್ರವಾಸ ಮಾಡ್ತೀನಿ, ಯಾರಿಗೆಲ್ಲ ಅಸಮಾಧಾನ ಇದೆ ಅವರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ತೀನಿ, ತಳಮಟ್ಟದಿಂದ ಅಂದ್ರೆ ಬೂತ್ ಮಟ್ಟದಿಂದ ನಾನು ಕೂಡ ಕೆಲಸ ಮಾಡ್ತೀನಿ, ಎಲ್ಲಾ ರೀತಿಯಾದಂತಹ ಪಕ್ಷ ಸಂಘಟನೆಗೆ ಏನೆಲ್ಲ ಬೇಕು ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಅವರು ಕೂಡ ಈಗಾಗಲೇ ಪಣ ತೊಟ್ಟಿರುವಂತದ್ದು. ಸದ್ಯ ಎರಡೂ ಬಣಗಳು ಕೂಡ ಫುಲ್ ಆಕ್ಟಿವ್ ಆಗಿ ರಾಜ್ಯದಲ್ಲಿ ಒಂದಲ್ಲ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ, ಸಭೆಗಳನ್ನು ಮಾಡ್ತಾ ಇದ್ದಾರೆ, ತಮ್ಮ ಒಂದು ಬಲಾಬಲ ಎಷ್ಟಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ತೋರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಎರಡೂ ಬಣಗಳು ಕೂಡ ಈಗ ಒಂದು ಸಾಕಷ್ಟು ಒಂದು ಸರ್ಕಸ್ ಅನ್ನ ಮಾಡ್ತಾ ಇರುವಂತದ್ದು ರೂಪ. ಹಾಗಾಗಿ ಹೈಕಮಾಂಡ್ ನಾಯಕರು ಇವರಿಬ್ಬರ ಒಂದು ಬಣದಲ್ಲಿ ಯಾರಿಗೆ ಮಣೆ ಹಾಕುತ್ತೆ ಯಾರಿಗೆ ಜಯ ಸಿಗುತ್ತೆ ಅನ್ನೋದ್ರ ಕೂಡ ಕುತೂಹಲ ಮೂಡಿಸಿರುವಂತದ್ದು ರೂಪ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾ. ಪ್ರಮುಖವಾಗಿ ಒಂದು ಕಡೆ ರಾಜ್ಯ ಕಮಲ ಪಾಳೆಯದಲ್ಲಿ ಈಗ ಬಣಬಡಿದಾಟದ ಜೊತೆಗೆ ರಾಜ್ಯಾಧ್ಯಕ್ಷರ ಫೈಟ್ ಕೂಡ ಮತ್ತಷ್ಟು ಜೋರಾಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ ನೋಡ್ತಾ ಹೋಗೋಣ ಒಂದು ಸ್ಮಾಲ್ ಬ್ರೇಕ್ ನ ನಂತರ.